ಬೆಳಗಾವಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಆ ಮಹಿಳೆಯನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಬೆಳಗಾವಿಯಲ್ಲಿ ಮಾನವ ಹಕ್ಕುಗಳ ಡಿಐಜಿ ಸುನೀಲ್ ಕುಮಾರ್ ಮೀನಾ ಮಹಿಳೆಯನ್ನು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಸುದೀರ್ಘ 2 ಗಂಟೆಗಳ ಕಾಲ ಸಂತ್ರಸ್ತೆಯ ವಿಚಾರಣೆಯನ್ನು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಂಪೂರ್ಣ ವರದಿಯನ್ನು ಪಡೆದುಕೊಂಡಿದ್ದೇನೆ, ಸ್ಥಳ ಮಹಜರು ಸಹ ಮಾಡಿದ್ದೇನೆ, ವರದಿ ಸಿದ್ಧವನ್ನು ಪಡಿಸಿದ್ದೇವೆ. ವರದಿ ಸಿದ್ಧಪಡಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಂದೆ ಇಡುತ್ತೇವೆ. ನಂತರ ಅದನ್ನು ಆಧರಿಸಿ ಪ್ರಕರಣದ ಕುರಿತು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಸುನೀಲ್ ಕುಮಾರ್ ಮೀನಾ ಮಾಧ್ಯಮಗಳಿಗೆ ಹೇಳಿದರು. मोटो इस केस का कवरेजेंस लिया और उस पर एक टीम गठित की. वह टीम इंक्वायरी कर रही है. जो भी तथ्य सामने आएंगे उनको कमीशन के सामने रिपोर्ट के रूप में पेश किया जाएगा और उस पर कमीशन निर्णय लेगा. जो भी संतोष जो महिला है उसको सुरक्षा के लिए क्या सुविधाएं करने से कोई किया है? नो कमेंट. ಸರ್ ಸ್ಪಾಟ್ ಗए थे ಯಾ ನಾನು ಇಲ್ಲ ಹಿಂಗ್ಯಾಕೆ ಮಾಡತ್ತೀನಿ ನೀನು ಸೌಂಡು ಬರೋಲ್ಲ. मिला सीज कपड़े नहीं सीज किए थे. देखिए, हम लोग मामले में मानवाधिकारों के उल्लंघन के संबंधित जांच कर रहे हैं और उसी जांच के जो तथ्य हमारे सामने आएंगे उन्हीं का हम लोग रिपोर्ट के रूप में कमीशन के सामने पेश करेंगे. सर वो लड़की भाग गए सर, उसके बारे में ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.